ಅಣ್ಣಾರೇನೋ ಸಂಶೋಧನೆ ಮಾಡಕ್ಕೆ ಯಾರು ಸಿಗ್ತಾ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಭಾನುವಾರದ ಶುಭೋದಯಗಳು. ಇವತ್ತು ನಮ್ದು ನೈಟ್ ಶಿಫ್ಟ್ ಇತ್ತು. ನೈಟ್ 11 ಗಂಟೆಗೆ ಶುಭೋದಯ ಏನಾಕತ್ತ ನೋಡಿ. ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಮುಗಿಸ್ಕೊಂಬಂದು ಹಂಗೆ ಒಂದು 2 ತಾಸು ನಿದ್ದೆ ಮಾಡಿದೆ. ಈಗ ನಮಗೆ 9:30 ಬೇಡ ಮಕ್ಕೊಂಡಿದ್ದ. ಅದಕ್ಕೆ ಇವನು ನಂಗೂ ನಿದ್ದೆ ಬಂತ, ಹಂಗೆ ಮಕ್ಕೊಂಬಿಟ್ಟೆ. ಈಗ ಎದ್ದು ಅದೇ ಹೊಂಟೇವಿ, ದೋಸೆ ತಿನ್ನೋ ಹೊಂಟೇವಿ ಅಂದ್ಕೊಂಡಿದ್ದೀವಿ. ಈಗ ನಾಷ್ಟ ಮಾಡ್ಕೊಂಡು ವಾಪಸ್ ಬಂದು ಮುಂದಿನ ಪ್ಲ್ಯಾನ್ ಅಂತಂದು ನೋಡ್ಕೋಬೇಕು. ಮುಂದಿನ ಪ್ಲ್ಯಾನ್ ಏನಪ್ಪ ಗೊತ್ತಿಲ್ಲ. ನೋಡೋಣ್ರಿ ಮುಂದಿನ ಪ್ಲ್ಯಾನ್ ಏನಂತಂದು ನೋಡೋಣ. ಇಲ್ಲ ನೋಡ್ರಿ ಮಂಗ್ಯ, ಹಾಯ್ ಮಾಡ ಹಾಯ್ ಮಾಡ ಹಾಯ್ ಮಾಡ ಇವ್ರು ನೋಡ್ರಿ ಅಜ್ಜಾಜಿ ದಿನ ಬೆಳಗ್ಗೆ ಹಚ್ತಾರ, ಸಂಜೆ ಗಂಟ ಮಾಡ್ಕೊತಾರ. ಅಣ್ಣ ನಿಧಿ ವರ್ಕ ಅಂತಾರ. 2 ದೋಸೆ ತಿಂದು ಚಾ ಕುಡ್ದು ಮನೆ ಹೊಂಟೇವಿ, ರೂಮ್ ಹೊಂಟೇವಿ. ಜಿಟಿ 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 ಮಳೆ ಬರಂಗೈತಿ. ಅಯ್ಯೋ ಬಂದುಬಿಡುತ್ತೆ ಅನ್ಸುತ್ತೆ. ಅದಕ್ಕೆ ರೂಮಿಗೆ ಹೋಗಿ ನಾವು ಬಟ್ಟೆ ತೊಳಿದಾಗ ನಾವು ನೋಡಂಬರ್ರಿ. ಎಲ್ಲ ಇಲ್ಲ, ಮಳೆ ಬರ ಅಂತೈತ್ರಿ. ಅಲ್ಲಿ ತೊಳಕಿದ್ರು ತೊಳಿಬೇಕಷ್ಟ ಭಾನುವಾರನ. ಅಣ್ಣಾರೇನೋ ಸಂಶೋಧನೆ ಮಾಡಕ್ಕೆ ಯಾರು ಸಿಗ್ತಾ. ಟಮಾಟಿ ತಗೋಣಕಂತ ಅಂದ್ರಿ. ಟಮಾಟಿ ಕೈ ಹಿಡ್ಕೊಂಡು ಒಂದು ಜೇಬನೇ ಹಾಕ್ಕೊಂಡು ಮೇಡಮ್ ಕ್ಯಾರಿ ಬ್ಯಾಗ್ ಕೊಡಿ ಒಂದು. ಅಮ್ಮ ಒಂದು ಕ್ಯಾರಿ ಬ್ಯಾಗ್. ಕವರ್ ತೆಗಿಯಕ್ಕೆ ಬರೋಲ್ದು ಡಿಗ್ರಿ ಹೋದ. ನಾನು ಸಿಂಗಲ್ ಕೈ ಅಂತ ಯಾಕಣ. ಓ ಅಂತೂ ಇಂತೂ ಹೊರಗೆ ಹೋಗಿ ದೋಸೆ ತಿನ್ಕೊಂಡು ಹಾಡಬಾಡಲಿ ನಿನ್ನ ಬಾಯ ಎಲ್ಲ ಕಾಪಿರೇಟ್ ಬರೆಸ್ತಾ. ನೀವು ಮಾಡದ ಒಂದು ವಿಡಿಯೋ ಮಾಡ್ತೇವೆ ಹೊರಕೊಂದ್ಸಲಿ, ಅದನ್ನೂ ಹಳ್ಳ ಹಿಡಿಸಿ ಕಾಪಿರೇಟ್ ಬಂದು ಕೂಡ ಮತ್ತೆ ಡೇಟ್ ಮಾಡ್ಬೇಕಾ ಅದನ್ನು, ಇಲ್ಲ ಸೌಂಡ್ ತೆಗಿಬೇಕು ಅಲ್ಲಿದ್ದು. ಅಲ್ಲ ಪ್ರೇಕ್ಷಕರ ಗಮನಕ್ಕೆ ಇಂದು ನಾವು ಮಕ್ಕೋತಿದ್ದೀವಿ ಎಲ್ಲರೂ ಬಂದಿವಿ. ಈಗ ತನ್ನ ಮಗ ಮತ್ತೆ ಮಕ್ಕಂತಾನ ಮಕ್ಕಳ ಅಂತ ಹೇಳ್ರಿ. ಮಕ್ಕೋಣ 2 ಥರ ಇರ್ತೈತಿ. ಆ್ಯಕ್ಚುಲಿ ದೇರ್ ಇಸ್ 2 ಟೈಪ್ ಆಫ್ ಸ್ಲೀಪಿಂಗ್. ಒನ್ ವಿತೌಟ್ ದಟ್ ಒನ್, ಅನದರ್ ವಿತ್ ದಟ್ ಒನ್. ಫುಲ್ಫಿಲ್ ಮಾಡ್ಕೊಂಬಿಟ್ರಪ್ಪ ಏನೋ ಫಿಲ್ ಅಟ್ ದ ಡ್ಯಾಶ್ ಥಿಂಗ್ಸ್. ಪಾಸಿಟಿವ್ ಥಿಂಕ್ ಮಾಡ್ರೆ. ಸರಿ, ಈಗ ಗುಡ್ ನೈಟ್ ಬೀಳೋದು ಇದಾದ ಜೀವನ ಬರೇ. ಇದು ಫೇಸ್ ವಾಶ್ ಖಾಲಿ ಆಯ್ತದೆ. ಸ್ಪ್ರೇ ಆಯ್ತು ಬೇಡ. ಬರ್ತೈತಿ. ಏನು ಹಾಕಿರೋ ಬರ್ತೈತಿ. ಮತ್ತ ಕಸ ನಿಂತೇನ ನೋಡ್ರಿ ಎಲ್ಲ ಐಟಮ್ಸ್ ಒಳಗಿಂದ ಹೊರಗೆ ತಂದು ಇಟ್ಟೇವಿ. ಈಗ ಕಸ ಹೊಡ್ಕೊಂಡ್ವಿ, ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡ್ವಿ. ಎಲ್ಲ ಸ್ವಚ್ಛ ಮಾಡ್ಕೊಂಡು ಇದೊಂಚೂರು ಸ್ವಚ್ಛ ಮಾಡ್ಕೋಬೇಕು. ಈಗ ಕಲ್ಲು ಒರೆಸ್ಬೇಕು. ನೀರು ಹಾಕಂತಾರೆ ಅಣ್ಣಾರು. ಒಂದು ಬಕೆಟಲ್ಲಿ ನೀರು, ಅದು
ಅದೆಲ್ಲ ಒಂದು ಸ್ವಲ್ಪ ಶಾಂಪು ಬರಾಕ್ತದೆ ಬುರ್ಗ ಓಡಿಸ್ಬಿಡೋದಿದ್ದೀನಿ ಈಗ ನೆಲದ ಮೇಲೆ ಮಕ್ಕೊಂಬಿಡೋದು. ಚಂದ ಅದ ವಿಡಿಯೋ ಮಾಡೋದಾತ್ ನೋಡ್ರಿ, ಒಂದು ಕೆಲಸನೇ ಇಲ್ಲ. ನೋಡ್ರಿ ಊಟ ತಗದವ ಇವು ಸತ್ತವ ಅವು. ಅಂತೂ ಇಂತೂ ರೂಮು ಸ್ವಚ್ಛ ಆಯ್ತು. ಕಲ್ಲೆಲ್ಲ ಒರೆಸಿ ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ಸ್ವಚ್ಛ ಮಾಡಿದ್ವಿ. ರೂಮ್ ಸ್ವಚ್ಛದ ಕಾರ್ಯಕ್ರಮ ಆಯಿತು. ಈಗ ಲಂಚ್ ಟೈಮ್. ಈಗ ಇಲ್ಲಿ ಎಷ್ಟು ನಾ ಸಣ್ಣ ಸಣ್ಣ ಇರೋದಕ್ಕೆ 5 ಹಚ್ಕೊಂಡೇನಿ ರೀ. ನಾನೀಗ ಎಗ್ ಬುರ್ಜಿ ಮಾಡಕಂತೀನಿ. ಎಗ್ ಬುರ್ಜಿ ಮಾಡಕಂತೀನಿ. ಅದಕ್ಕೆ 5 ಈರುಳ್ಳಿ, 1 ಟಮಾಟಿ, ಒಂದು 4 ಮೆಣ್ಸಿಕಾಯಿ ಹೆಚ್ಕೊಂಡೇನಿ. ಎಗ್ ಬುರ್ಜಿ ಮಾಡಂಬರ್ರಿ. ಈಗ ಹ್ಞೂ ಮತ್ತು ಅದನ್ನು ತೆಗಿತ ಬಿಡೋಣ. ಎಣ್ಣೆ, ಮೆಣಸಿಕಾಯಿ, ನೆಕ್ಸ್ಟ್ ಈರುಳ್ಳಿ. ಮಾಡಿಲ್ಲಪ್ಪ ವಿಡಿಯೋನ. ನಾನೇನು ಮುಸ್ತಫದ್ ಮಾಡ್ಯಾನೆ. ಈರುಳ್ಳಿ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಒಂದು ಚೆನ್ನಾಗದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಹಂಗಾಗಿ ನಾವು ಇಷ್ಟನ್ನ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಗಾಡಿ ಈಗ ನೋಡಿ ಮಾತಾಡೋದು. ಪೆಪ್ಪರ್ ಪೌಡ್ರ್ ತರಬೇಕು, ಚಿಕನ್ ಮಸಾಲ ಪೌಡ್ರ್ ತರಬೇಕು, ಮತ್ತೇನು ತರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಣ್ಣೆ ಹೊಡೆದೆ ಅಲ್ಲೇ ಕಾಣ್ ಕೆಂಪು ಈಗ ಬಾ ಮಗನೇ, ನೀನ್ ಪೂರಿ ಹರಿಸ್ತೀನಿ ಇವತ್ತು. ಈರುಳ್ಳಿ ಹೆಚ್ಚಿದ್ದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಬೇಕು. ಇದು ಬೇಯ್ದ ಮೇಲೆ ಇದಕ್ಕೆ
ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಿತ್ತು, ಚೆನ್ನಾಗಿತ್ತು ಅವಕ್ಕ, ಬಟ್ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ನೆಕ್ಸ್ಟ್ ಚಿಕನ್ ಮಸಾಲ ಪೌಡ್ರ್, ಅಚ್ಚ ಖಾರದ ಪುಡಿ ಒಂದು 2 ಸ್ಪೂನ್ ಹಾಕೋತೇವೆ ನಾವು, ಸಾಕು. ಟಮಾಟೆ ಹಣ್ಣು, ಚೆನ್ನಾಗಿ ಕಲಿಸ್ಕೊಳ್ಳಿ. ಇವು ಮೆಣಸಿಕಾಯಿ ಉದ್ದದಕ್ಕೆ ಹಚ್ಕೊಳ್ರಿ, ಸಣ್ಣಕ್ಕೆ ಹಚ್ಕೊಬೇಡ್ರಿ. ಸಣ್ಣ ಹಚ್ಕೊಂಡ್ರೆ ತಿನ್ನಕ್ಕೆ ಮಜಾ ಬರಲ್ಲ, ಉದ್ದದಕ್ಕೆ ಇರಬೇಕು ಮೆಣಸಿಕಾಯಿ. ಮೆಣಸಿಕಾಯಿ ಉದ್ರಿದ್ರೆ ಟೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಇರ್ತದೆ ನೋಡ್ರಿ. ಕೊನೆಯದಾಗಿ ಇದಕ್ಕೆ ಕೋಳಿ ಇಟ್ಟಿರುವ ಮೊಟ್ಟೆ ನಾ ಆಕ್ಟೋಪಸ್ ಮಾಡಿದ್ದೆ. ಹೊಡೆದ್ಬಿಟ್ಟು ಹಿಂಗೆ ಒಯ್ದುಬಿಟ್ಟು ಒಂದು ಎರಡು ಈಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಮಾಡ್ಕೋಬೇಕು. ಭಾಳ ಕಲಸ್ಬೇಡ್ರಿ, ಭಾಳ ಕಲಸಿದ್ರೆ ತತ್ತಿ ಬಾಯ ಸಿಗಲ್ಲ. ತತ್ತಿ ಹಂಗೆ ಬಾಯಾಗ ಸಿಕ್ತಿರ್ಬೇಕಂಗ ಒಂದೊಂದು ತತ್ತಿಗೂ ಒಂದೊಂದು ತಿನ್ನಬೇಕಾದ್ರೆ ತೋರಿಸ್ತೇನೆ. ಅದು ತತ್ತಿ ರೆಡಿ ಬರಲಿ, ಎದುರಿಗಿದ್ರಿ ಅಲ್ಲ. ಬೇಯಕ್ಕೆ ಬಿಡನ್ರಿ. ಬೇಯಕ್ಕೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಡ್ತೈತಿ. ಎಣ್ಣೆ ಬಿಟ್ಟ ಮೇಲೆ ಸರ್ವ್ ಮಾಡ್ಕೊಂಡು ತಂಗಳು ರೊಟ್ಟಿ ಜೊತೆ ಸರ್ರೆ ಹೊಡ್ಯೋದು ನೋಡ್ರಿ. ಇದು ಈಗ ರೆಡಿ ಆಗೈತಿ. ಈಗ ಸರ್ವ್ ಮಾಡ್ಕೊಂಡು ಬರ್ಸೋದು. ರೂಮ್ನ್ಯಾಗ ಭಾಳ ತೆಗಿದ್ರಿ ಕುಂತು, ಅದಕ್ಕೆ ತಿನ್ನಮಟ್ಟ ತಿಂದ್ವಿ ರೊಟ್ಟಿನ. 2 ರೊಟ್ಟಿ ಜಾಸ್ತಿ ಅಲ್ವಾ, ಅನ್ನಿರಲಿಲ್ಲ. ಅದಕ್ಕೆ ಹೊರಗೆ ನಡ್ಕೊಂತ ಹೊಂಟೇವೆ ನೋಡ್ರಿ ರೋಡ್ನಾಗ. ಎಲ್ಲಿ ಹೊಂಟವಪ್ಪ? ತರಕ್ಕೆ ಏನ ಎಲ್ಲ ಮತ್ತೆ ತರಕಾರಿ ಥರ ಹೊಂಟೇವಿ. ಅತ್ತಾಗ ಹೆಚ್ಚದು ತಿನ್ನೋದು ಅವನು ಫ್ರೆಂಡ್ಸ್. ಚೆನ್ನಾಗಿ ಮಾತಾಡೋದು. ತರಕಾರಿ ತಗೊಂಡ್ವಿ, ಈರುಳ್ಳಿ ತಗೊಂಡ್ವಿ, ಮತ್ತು ಒಂದು ವಾರಕ್ಕಾಗಷ್ಟು ತಿಂಡಿ ತಗೊಂಡ್ವಿ. ಹಾಂ ಫ್ರೆಂಡ್ಸ್, ತರಕಾರಿ ಎಲ್ಲ ತಗೊಂಡೀಗ ಎಲ್ಲಿ ಹೊಂಟವಪ್ಪ? ಮನೆಗೆ ಹೊಂಟೇವಿ. ರೂಮಿಗೆ ಹೋಗಿ ಇನ್ನೂ ಸ್ವಂತ ಮೊಟ್ಟೆ ಮೊಟ್ಟೆ ತಗೋಬೇಕು. ಸೈಲೆಂಟ್ ಹಾಕ್ಬೇಕು, ಗೊತ್ತಾಗಲ್ಲ ನಿಮಗೆ. ಈಗ ಮೊಟ್ಟೆ ತೊಗೊಂಡು ಎಷ್ಟಪ್ಪ, ಒಂದು 2-3 ಡಜನ್ ತೊಗೊಳೋಣ. ಈಗ ಮೊಟ್ಟೆ ತೊಗೊಂಡು ಹೋಗಿ ಎಗ್ ರೈಸ್ ಮಾಡ್ಕೊಂಡು ತಿನ್ನೋದ್ರಿ. ಬಾಳೆಹಣ್ಣ ಎಷ್ಟು ಕೇಳು? ಬನಾನಾ ಈ ಸ್ಕ್ಯಾನ್ ಮಾಡೋಕೆ ತುಂಬ ಕಷ್ಟಪಟ್ವಿ ಅಲ್ವಾ? 10 ನೋಡ್ರಿ 20 ರೂಪಾಯಿ. ಫೈನಲಿ ಪೇಮೆಂಟ್ ಸಕ್ಸಸ್ಫುಲಿ. ಬಾಳೆಹಣ್ಣು 20 ರೂಪಾಯಿ.
ನಮ್ಮ ಊರಾಗಿದ್ರೆ ನಮ್ಮ ಮನ್ಯಾಗ ಹಂಗೆ ಬಿದ್ದಿರ್ತಾವೆ ಮನ್ಯಾಗ ತಿನ್ನೋರ್ ಗತಿ ಇರೋಲ್ಲ. ಹೌದಾ? ಎಲ್ಲ ಬೆಂಗಳೂರು ಮನೆ. ಅಯ್ಯೋ ಹೋಗ್ಬಿಡ್ತೀನಿ ಅನ್ಸುತ್ತೆ. ನಾವು ಏನದು ಕೆಳಗಿಸಿದ್ರೆ ಮೇಲೆ ಎದ್ದೇಳ್ತಲ್ಲ ಕಿವಿ, ಹೌದಾನ? ಅದೆಲ್ಲ ಟ್ರೆಂಡಿಂಗ್ ಐತಲ್ರಿ, ಅದನ್ನು ತಗೊಳಕ್ಕೆ ಹೋಗಿದ್ವಿ. ನಾನು ಒಳ್ಳೆ ಒಂದು 80 ರೂಪಾಯಿ ಇರಬೇಕು ಅನ್ಕೊಂಡೆ. ಆದ್ರೆ ಅದು ನೋಡಿದ್ರೆ 380 ಅಲ್ಲ, 350 ರೂಪಾಯಿ ಅದ ಅಣ್ಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.